ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಆಫೀಸಲ್ಲಿ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೆಲೆಬ್ರೇಟ್ ಅಂದರೆ ಆ ಥರ ಗ್ರ್ಯಾಂಡಾಗಿ ಏನಿಲ್ಲ, ನಾವು ಜಸ್ಟ್ ಟ್ರೆಡಿಷ್ನಲ್ ವೇರ್ ಮಾಡಿಕೊಂಡು ಫೋಟೋ ತಕ್ಕೊತೀವಿ. ಆ್ಯಂಡ್ ಇವತ್ತು ಏನೇನು ಮಾಡ್ತೀವಿ, ಹೇಗಿರ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಅದೇ ತಿನ್ಕೊಂಬರಕ್ಕಾಗಲ್ಲ, ಇಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ತಿನ್ಕೊಂಡು ಕೂತಿದ್ದಾಳೆ. ಯಾರಿಗೋಸ್ಕರ? ನಿನಗೋಸ್ಕರ ಅಲ್ಲ, ಅದು ನಿನಗೋಸ್ಕರ. ನಿಂಗೋಸ್ಕರ ಹೇಳು ಏನೊಂದ್ಸಲ. ಇನ್ನೊಂದ್ಸಲ ಕೋಸ್ಕರ ಅಂತ. ಕೋಸ್ಕರ ನೀವ್ಯಾಕೆ ಸ್ಯಾರಿ ಹಾಕೊಂಬಂದಿಲ್ಲ? ಯಾಕೆ ಸ್ಯಾರಿ ಹಾಕೊಂಬಂದಿಲ್ಲ? ಅದು ಯಾರೋ ನಿಂಗೆ ಕಮೆಂಟ್ ಬೇರೆ ಮಾಡ್ತಾರೆ, ನಮ್ಮ ವಯಸ್ಸು ಹಾಕೊಂಡು ತೋರಿಸಿದಕ್ಕೆ ಥ್ಯಾಂಕ್ಸ್ ಅಂತ. ಅವ್ರು ಬೇಜಾರು ಮಾಡ್ಕೊಳಲ್ವಾ? ಅವ್ರು ಬೇಜಾರು ಮಾಡ್ಕೊಳಲ್ವಾ? ಯಾಕೆ? ಅಲ್ಲೊಬ್ರು ಗಾಳಿ ಬೀಸ್ಕೊತವ್ರೆ, ಸ್ಯಾರಿ ಕಾಣಿಸ್ಬಾರ್ದು ಅಂತ. ಓಕೆ, ಅವಳು ಸರಿ ಮಾಡ್ಕೊಂಬರ್ತಾಳಂತೆ. ಇವರು ಬರ್ತಾ ದಾರಿಲಿ ಬಾಟಲ್ ಕಳ್ಕೊಂಬಂದಿದ್ದಾರೆ. ಡಿಪ್ರೆಷನ್ಗೆ ಅವಳಿನ ಅವಾಗ ಹೋಗ್ತಾಳೆ ಡಿಪ್ರೆಷನ್ಗೆ. ಇವತ್ತೇನೋ ಸ್ವಲ್ಪ ರೆಡಿಯಾಗಿದ್ದೀನಿ ಅಂತ ಹೋಗಿಲ್ಲ ಇನ್ನು. ಇವ್ರ ಹೆಸರು ಖುಷ್ಬು ಕುಮಾರಿ ಅಂತ. ಹಾಯ್ ಖುಷ್ಬು ಕುಮಾರಿ ಅವರೇ. ಇವರು ಅಯ್ಯೋ ನೋಡಿ ಎಷ್ಟು ಚಂದ ಮಾಡಿ ಉಟ್ಕೊಂಡ್ಬಂದಿದ್ದಾರೆ ಸ್ಯಾರಿನ. ಇವರು ಬಿಹಾರಿಂದ ಬಂದಿದ್ದಾರೆ. ಅದೇ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಲೋ, ನಾನು ನಿನ್ನ ಬಗ್ಗೆ ಹೊಗಳ್ತಾ ಇದ್ದೀನಿ ಇಲ್ಲಿ. ಏನು ಏನಾದರೂ ಹೇಳಿ ಹಬ್ಬದ ಬಗ್ಗೆ. ಏನು ಅನ್ನಿಸ್ತಿದೆ? ಅಷ್ಟೇ, ಅವಳು ಮಾತಾಡ್ತಾಳೆ, ಆದ್ರೆ ಇವಳಷ್ಟು ಮಾತಾಡಲ್ಲ. ಇವಳ ಬಾಯಿ ಬಿಟ್ರೆ ಅಷ್ಟೇ ಕಥೆ. ಬರ ಕೇಳಿದ್ರೆ ಇವನು ಪೈಜಾಮ ಹಾಕೊಂಬಂದ. ಏನಕ್ಕೋ ಬಜೂಮಕ್ ಏನು? ಹಿ ಟ್ರೈಡ್ ಹಿಸ್ ಬೆಸ್ಟ್ ಅಂತೆ. ಹಂಗೆ ಕಾಣಿಸ್ತಿದ್ಯ ಇವತ್ತು ಎಲೆಕ್ಷನಿಗೆ? ಏನು ಎದ್ದು ನಿಂತ್ಕೊಳ್ಳೋ, ಸ್ವಲ್ಪ ತೋರಿಸೊಂದಿದ್ದು ಪಂಚೆ. ಫೋಟೋ ತಗೊಳ್ಳೋಣ ಅಂತ ಹೊರಟ್ವಿ. ನಮ್ಮ ಅಕ್ಕ ನಮಗೆಲ್ಲ ಹೇಳ್ಕೊಡ್ತಾರೆ, ತೆಗೆಸ್ಕೊ ಹೊರಟ್ವಿ. ಬಟ್ ನಮ್ಮದು ಸಿರಿ ಅವರು ಮತ್ತು ನಮ್ಮ ವೈಶು ಅವ್ರು ಇನ್ನೂ ಬರ್ತಾ ಇಲ್ಲ. ಸೊ ವೆಯ್ಟಿಂಗ್. ಇಲ್ಲಿ ಇವರೇ ಬಿಹಾರ್ ಚಲ್ವೆ. ಬಿಹಾರ್ ಚಲ್ವೆ. ಹಂಗೆ ಬಿಹಾರ ಬಟ್ ಕನ್ನಡತಿ ಅಲ್ವೇನೆ? ಹೌದು ಹೌದು. ಮಾತಾಡೇನಾದ್ರು? ನನಗೆ ಅಷ್ಟೊಂದು ಕನ್ನಡ ಬರಲ್ಲ. ಬರಲ್ಲ, ನಾನು ತುಂಬ ಚೆನ್ನಾಗಿ ಮಾತಾಡ್ತೇವೆ. ಹೇಳು, ಮಾತಾಡು ಸ್ವಲ್ಪ. ಏನಾದರೂ ಏನು ಮಾತಾಡು? ಏನಾದರೂ ದೀಪಾವಳಿ ಹಬ್ಬದ ಶುಭಾಶಯ ಹೇಳು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಫಸ್ಟ್ ಪ್ರಾಕ್ಟೀಸ್ ಮಾಡ್ತೀನಿ. ಹಾಂ ಸರಿ, ಪ್ರಾಕ್ಟೀಸ್ ಮಾಡ್ಕೊ. ಹೆಂಗಾಕ ಈಗ ದೀಪಾವಳಿ ಹಬ್ಬದ ಶುಭಾಶಯಗಳು ಅಷ್ಟೇ. ಕರೆಕ್ಟಾಗಿ ಹೇಳ್ತದೆ. ಹೇಳು. ಹಾಂ ಹೇಳು. ನಾಚಿಕೆ, ಬಟ್ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ. ತುಂಬ ಸ್ವಚ್ಛವಾದ ಕನ್ನಡ ಮಾತಾಡ್ತಾಳೆ. ಅಪ್ಪ, ಸ್ವಚ್ಛವಾದ ಕನ್ನಡ ಅಷ್ಟೊಂದು ಬರೋದಿಲ್ಲ ನೋಡಿ. ಈ ಪದಗಳೆಲ್ಲ ಗೊತ್ತು ಅಕ್ಕಂಗೆ. ಒಂದೊಂದು ವರ್ಡ್ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಏನೋ ಒಂದೊಂದು ವರ್ಡು ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರಲ್ಲ. ಒಂದೊಂದು ವರ್ಡ್ ಅಷ್ಟೇ. ಆದ್ರೂ ನಮ್ಮ ಹುಡುಗಿ ಸೂಪರ್, ನಮ್ಮ ಅಕ್ಕನೂ ಸೂಪರ್. ಇವರಿಬ್ರು ಲೋಫರ್ಸ್ ಬರ್ತಿದ್ದಾರೆ. ಲೋಫರ್ ಅಂತವಳೆ. ಈ ವಿಡಿಯೋ ನೋಡ್ರಿ. ವೈಶು ಮತ್ತು ಸಿರಿ ಅವರು ಡೈರೆಕ್ಟಾಗಿ ಹೇಳ್ತೀನಿ ಬರ್ತಾ ಇದ್ದಾರೆ. ಈಗ ಹೋಗಿ ಸ್ವಲ್ಪ ಹಾಗೆ ಫೋಟೋಸ್ ತಗೊಂಡು ಆಮೇಲೆ ಹೋಗೋಣ ಅಷ್ಟೇ. ನಾವು ಯಾವಾಗ್ಲೂ ಫೋಟೋ ತಗೊಳ್ಳೋ ಅಂಥ ಜಾಗದಲ್ಲಿ ಬಂದಿದ್ದೀವಿ. ಅಲ್ಲಿ ನಮ್ಮ CEO ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಸೊ ನಾವಿವಾಗ ಬೇರೆ ಕಡೆ ಬಂದಿದ್ದೀವಿ. ಬೇರೆ ಕಡೆ ಇಲ್ಲ, ಇಲ್ಲೂ ತೊಗೊಂಡಿದ್ದೀವಿ ಫೋಟೋಸು. ಬಟ್ ಅಲ್ಲಿ ಚೆನ್ನಾಗಿರ್ತಾಯಿತ್ತು. ಏನಂತೀರ?
ಏನಂತೀರಾ? ಚೆನ್ನಾಗಿರುತ್ತೆ ಅಲ್ಲಿ, ಬಟ್ ಬಿಸಿಲಿಲ್ಲ. ಹೌದು ಬಿಸಿಲಿಲ್ಲ. ನಾವು ಫೋಟೋ ತಗೋತೀವಿ ಅಂತಾನೆ ಬಿಸಿಲು ಬಂದಿಲ್ವಾ? ಹೌದು, ಬಿಸಿಲು ಬೇಕು 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 ಅಂದರೆ ಬರ್ಸೋಣ. ಅದೇ ನಾವು ಮಾವನು ನಮಗೆ ಏನಂದರೆ ಪ್ಲೇಸ್ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ತಗೊಂಡ್ವಿ ಎಷ್ಟೋ ತನಕ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅನಿಸುತ್ತೆ ಅಲ್ಲ, ಬಂದಿಲ್ಲ ಚೆನ್ನಾಗಿ. ಸೊ ನಮ್ಮ ಹುಡುಗಿರೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಬೇಜಾರಾಯಿತು, ಅದು ತೋರಿಸ್ಕೊಳಕ್ಕಾಗುತ್ತಾ? ಏನು ಮಾಡೋಕ್ಕೆ ಅಷ್ಟೇ. ಫೋಟೋ ಚೆನ್ನಾಗಿ. ಸಿರಿ ಅಂತೂ ಬೇಜಾರಲ್ಲಿ ಇವಾಗ ಡಿಪ್ರೆಷನ್ಗೆ ಹೋಗ್ತೀನಿ ಅಂತ ಹೇಳಿ ಬಸ್ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಬೇಜಾರಾಗ್ತಾ ಇರೋದು ಬಿಸಿಲಿಲ್ಲ. ನಮ್ಮದು ಯಾವಾಗಲೂ ಫೋಟೋ ತೆಗೋತಾ ಇರೋವಂಥ ಪ್ಲೇಸ್ ಸಿಕ್ಕಿಲ್ಲ. ಎಲ್ಲ ಮಿಕ್ಸ್ ಆಗ್ಬಿಟ್ಟು ಡಿಪ್ರೆಷನ್ಗೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾಳೆ. ತೋರಿಸ್ತೀನಿ ರೀ. ಅದೇ ಅದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ದೀನಿ. ಬ್ಯಾಗ್ ತೊಗೊಂಡೆಲ್ಲ ಹೋಗ್ತಾ ಇದ್ದೀನಿ. ಸೌಂಡ್ ಮಾಡಬಾರ್ದು, ಅವರಿದ್ದಾರೆ. ವೈಶು ಒಳಗೆ ಹೆಲ್ಪ್ ಮಾಡೋಕೆ ಹೋಗ್ತಾ ಇದ್ದಾಳೆ ಡಿಪ್ರೆಷನ್ಗೆ. ಇವಳು ಅವಾಗ ಹೋಗಿ ಬರ್ತಾಳೆ ಡಿಪ್ರೆಷನ್ಗೆ. ಮದುಮಗ ಆ ಥರ ಬಂದಿದ್ದಾರೆ ಇವನು ಮತ್ತು ಇವನು ಇಬ್ರು. ಒಂದು ಹುಡುಗಿ ಹುಡುಕ್ಬಿಟ್ರೆ ಇವ್ರಿಗೆ ಹುಡುಕ್ಬೇಕಿನ್ನ. ಇವ್ರಿಗೆ ಹುಡುಕದೇನು ಬೇಡ, ಮದುವೆ ಆದರೆ ಆಯ್ತು ಅಷ್ಟೇ. ಅದೇನಂತೀರಾ? ಇನ್ನೊಬ್ಬ ನನಗೆ ಟಾರ್ಚರ್ ಕೊಟ್ಟ ಸ್ವಲ್ಪ ಹಿಂದೆ ಹೋಗು, ಕಾಣಿಸ್ತಿಲ್ಲ ನೀನು. ನಿನ್ನ ಕಲರ್ ಕಾಣಿಸ್ತಿದ್ಯಾ ಬಿಡು. ಬೆಳ್ಳು ಕಾಣಿಸ್ತಾ ಇದೆಯಾ? ಏನಿದು? ಇವನೊಂದು ಕಾಟ ಕೊಟ್ಟಿದ್ದಾನೆ ನನಗೆ. ಪಕ್ಕ ಹಾಕೊಂಬರ್ತೀರಾ ಅಂತ. ಪಕ್ಕ ಹಾಕೊಂಬರ್ತೀರಾ ಸ್ಯಾರಿನ ಅಂತ ಇವನು ನನಗೆ ಹಿಂಸೆ ಕೊಟ್ಟಿರೋದು. ಹತ್ರ ಬಂದು ಹೇಳು, ನನ್ನ ಹತ್ರ ಮೈಕಿಲ್ಲ. ನೀವು ಮಾತ್ರ ಹಾಕೋ ಬನ್ನಿ, ನಾನು ಹಾಕೋ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ತಾನೆ, ಅದಕ್ಕೆ. ಅದೇ ನೀನು ಸ್ಯಾರಿ ಹಾಕೊಂಬರ್ಬೇಕಿತ್ತು ಸಂಜಯ್. ಇದ್ಯಾವುದು ಸ್ಟೈಲ್? ಶ್ರೀ ಹಂಗೆ ಎದ್ದು ನಿಂತ್ಕೊ ನೋಡೋಣ. ಯಾರಾದರೂ ಹುಡುಗಿರಿದ್ರೆ ನೋಡಿ, ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ. ಮದುವೆ ಹಾಕಿ ರೆಡಿ ಆಗಿದ್ದಾನೆ, ಬಟ್ಟೆ ಬೇರೆ ಹಾಕೊಂಬಂದಿದ್ದಾನೆ. ಮದುಮಗ ನೀವು ರೆಡಿ ಮಾಡ್ತಾನೆ. ಯಾವುದು ಹುಡುಗಿ ಇದ್ರೆ ಇವನ್ನ ನೋಡಬೇಡಿ. ನಾವು ಊಟಕ್ಕೆ ಬಂದಿದ್ದೀವಿ. ಹಬ್ಬದ್ದು ಸ್ಪೆಷಲ್ ಏನಂದರೆ ನಮ್ಮ ಪಿ ಜಿ ಚಿತ್ರಾನ್ನ, ಇವ್ರ ಪಿ ಜಿದು ಪುಳಿಯೋಗರೆ, ಪ್ರೇಮ್ ಒಬ್ಬ ಪಲಾವ್ ತಂದಿದ್ದಾರೆ. ಗುಡ್ ಬಾಯ್ ನಾಚ್ಕೊಂತು. ಹಾಂ, ಇವ್ರದ್ದು ಹೇಳಿ ನೂಡಲ್ಸ್. ಸೊ ಸ್ಪೆಷಲ್ ಇವತ್ತೇನೆಂದರೆ ಏನೂ ಇಲ್ಲ. ಮಮ್ಮಿ ಅವರೇ, ನಿಮ್ಮ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನಿಸ್ತಾ ಇದೆ. ಓ ಸಂಜೆ ಶಕ್ತಿ. ನೋಡಿ ಗೈಸ್, ಇವ್ರ ಮೇಲೆ ಯಾರು ಕಣ್ಣಾಕಕ್ಕೆ ಹೋಗ್ಬೇಡಿ, ಇವರು ನಂದು. ಇವರು ನಮಗೆ ಮೊದಲು ಟಿ ಎಲ್ ಆಗಿದ್ರು, ಈಗ ಬೇರೆ ಟೀಮ್ಗೆ ಟಿ ಎಲ್ ಆಗಿದ್ದಾರೆ. ಏನನ್ಸ್ತಿದೆ ಮ್ಯಾಮ್ ಬಂದಿರೋ ಖುಷಿಗೆ? ಸಂತೋಷ ಅನಿಸ್ತಿದೆ. ಮದುವೆ ಕರೆದಕ್ಕೆ ಬಂದಿದ್ದಾರೆ. ಮದುವೆ ತುಂಬ ಲೇಟೇನಿಲ್ಲ, ಬೇಗನೇ ಇದೆ. ಇವಾಗ ನವೆಂಬರ್ 2nd and 3rd ಎಲ್ಲರೂ ಮದುವೆ ಆಗ್ತಾ ಇದ್ದಾರೆ. ನೀವೆಲ್ಲ
ನೀವೆಲ್ಲ ಈಗ ಏನು ಮಾಡ್ತಾ ಇದ್ದೀರಾ ಗೈಸ್? ಆ್ಯಕ್ಚುಲಿ ಇವಳು ಫಸ್ಟ್ ಆಗ್ತಾಳೆ ಮದುವೆ, ನೆಕ್ಸ್ಟ್ ನಾವೆಲ್ಲ ಒಂದ್ಸಲ ಗ್ರೂಪ್ ಫೋಟೋ ಅದು ಸಾರಿ ಫೋಟೋ ತಗೊಳಕ್ಕೆ ಹೋಗ್ತಿದ್ವಿ, ಫುಲ್ ಟೀಮ್ ಅವ್ರ ಜೊತೆ. ಈಗ ಫೋಟೋ ಸೆಷನ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಯಾವ ರೇಂಜ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ, ಅಣ್ಣ ಶಾಲೆಲ್ಲ ಹಾಕೊಂಡು ಇವರೇ ನಮ್ಮ ಟೀ ಎಲ್ಲ ಇವನು ಅಲ್ಲ ಒಂದು ನಿಮಿಷ, ಅವನು ಅದನ್ನ ಇಟ್ಕೊಳಕ್ಕಾಗಲ್ಲ ಅಂತ ನನ್ನ ಹತ್ರ ಕೊಟ್ಟಿದ್ದ ಇದನ್ನ. ಅಷ್ಟು ನಾಚಿಕೆ ಅವನಿಗೆ, ಫರಾನ್ ಖಾನ್ಗೆ. ಹಾಕೋ, ಯಾಕೆ ಅಷ್ಟೊಂದು ನಾಚ್ಕೊತಾ ಇದೆಯಾ? ಅಣ್ಣ ನಮಸ್ಕಾರ ಕನ್ನಡ. ಹಾ, ವೈಟ್ ಆ್ಯಂಡ್ ವೈಟ್ ಅಲ್ಲಿ ನೋಡೋದು. ನೆಹರು ಅವ್ರು ಬಂದಿದ್ದಾರೆ. ಭಾಷಣ ಮಾಡಿ. ಅದು ಭಾಷಣ. ನಮಸ್ಕಾರ ಮಾಡು. ತಗ್ಗಿ ಬಗ್ಗಿ ಸ್ವಲ್ಪ ನಡ್ಕೋ, ಆಮೇಲೆ ಹೋಗು. ಇನ್ನ ಬರ್ತಾನೆ ಇದ್ದಾರೆ. ಸೀರಿಯಲ್ ನಂಬರ್ 2 ಚಿಹ್ನೆ ಏನು? ಲ್ಯಾಪ್ಟಾಪ್ ಅಂತ ಇವನ್ ಚಿಹ್ನೆ. ಇದೆ ಕಲರ್ ಎಷ್ಟು? ಸೆಕೆಂಡ್ ಮಾಡಿ. ಹೌದಾ? ನಿಮ್ದೇನು ಆಯ್ತು? ನಿಮ್ದು ಸೀರಿಯಲ್ ನಂಬರ್ 3ನಾ? ಹಾ. ಓ, ಯಾವುದು ಚಿಹ್ನೆ ಏನು? ಅವನ್ ಲ್ಯಾಪ್ಟಾಪ್ ಅಂತೆ, ನೀನೇನು ಸರ್ಯಾಗಿ ಇಟ್ಕೊಂಡಿದ್ದೀರಿ. ಪೊಮ್ಮೆ ಅವ್ರನ್ನ ಇಬ್ರಿಗೂ ಕನ್ನಡ ಬರಲ್ಲ. ಪೊಮ್ಮಿ ಅವ್ರನ್ನ ಬೇಡ, ಯೂಟ್ಯೂಬ್ ಚಾನಲ್ನ ಸಾಕು. ಅಯ್ಯೋ, ಕೆಟ್ಟನಾಗ ಫೋಟೋ ಶೂಟ್ ಮಾಡಿಸ್ಕೊಂಡ್ ಬರ್ತಾ ಇದ್ದಾನೆ. ತೋರ್ಸು. ಹಾ, ಯಾರಾದ್ರೂ ಏರಿಯಾಗೆ ರೌಡಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಡೀಲ್ ಇದ್ರೆ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಹಾ, ಹೇಳಪ್ಪ ನಿನ್ನ ಐಡಿಯಾ ಹೇಳು. ಡಿಯೋ ಸಂಜಯ್. ಅದನ್ನು ಫಾಲೋ ಮಾಡಬೇಡಿ ಪ್ಲೀಸ್. ಓಕೆ, ಇವಾಗ ಎಲ್ಲದೂ ಮುಗೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಷ್ಟೇ. ನನಗೆ ಅಡ್ವೈಸ್ ಮಾಡ್ತಾರೆ, ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ, ಹೆಂಗೆ ಮಾಡಬೇಕು ಅಂತೆಲ್ಲ ಅಡ್ವೈಸ್ ಮಾಡ್ತಾರೆ. ಓಕೆ, ಇವತ್ತು ಹೀಗಿತ್ತು. ಆಫೀಸಿಗೆ ಬಂದು ಸೆಲೆಬ್ರೇಟ್ ಮಾಡಿದ್ದು ದೀಪಾವಳಿ. ಸ್ಯಾರಿ ಉಟ್ಕೊಂಬಂದು ಅಲ್ಲ ಸ್ಯಾರಿ ಉಟ್ಕೊಂಬಂದಿನೇನು ಸೆಲೆಬ್ರೇಟ್ ಮಾಡಿಲ್ಲ ಅಷ್ಟೇ. ಬಾಯ್, ಟಾಟಾ, ಬಾಯ್ ಮಾಡಿಬಿಟ್ರಿ ಎಲ್ಲ. ಬಾಯ್ ಅಷ್ಟೇ.